ಅವರೆಲ್ಲ ತಮ್ಮ ಜಮೀನನ್ನು ದೇವರಿಗಾಗಿಯೇ ಮೀಸಲಿಟ್ಟವರು. ವರ್ಷಂಪ್ರತಿ ಸೇವಂತಿ ಬೆಳೆದು ಸಂಕ್ರಾಂತಿಯಂದು ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ ದೇವರಿಗೆ ಸಮರ್ಪಿಸುತ್ತಾರೆ. ಮಾಗಿಯ ಚಳಿಯಲು ಸೇವಂತಿ ಉತ್ತಮ ಫಸಲು ಬೆಳೆದು ಬಂದಿದ್ದು, ಸೇವಂತಿಯ ಘಮಘಮದಿಂದಾಗಿ ಇಡೀ ಊರಲ್ಲೀಗ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅಷ್ಟಕ್ಕೂ ಏನಿದು ಹೆಮ್ಮಾಡಿ ಸೇವಂತಿ ಹೂವಿನ ಕಹಾನಿ ಅಂತೀರಾ? ಈ ಸ್ಟೋರಿಯನ್ನು ನೋಡಿ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಹೆಮ್ಮಾಡಿ ಎಂದಾಕ್ಷಣ, ಅದರಲ್ಲೂ ಬಹುಮುಖ್ಯವಾಗಿ ಜನವರಿ ತಿಂಗಳು ಬಂದಾಕ್ಷಣ ಇಲ್ಲಿ ಒಂದು ರೀತಿಯಲ್ಲಿ ಕೃಷಿ ಮಾಡುವಂತಹ ಬಹುತೇಕ ಪರಿಸರ ಒಂದು ರೀತಿ ಹಳದಿಮಯವಾಗಿ ಕಾಣ್ತದೆ. ಹಾಗಂತೇಳಿ ಹೇಳಿದ್ರೆ ಇದೇನು ದೊಡ್ಡ ಸಮಸ್ಯೆ ಅಂತೇನಲ್ಲ. ಇಲ್ಲಿ ವಿಶೇಷವಾಗಿ ಸೇವಂತಿಯನ್ನು ಬೆಳೆಸಲಾಗುತ್ತೆ ಅಂತ ಹೇಳಿದ್ರೆ ಹೆಮ್ಮಾಡಿ ಸೇವಂತಿ ಅಂತ ಕರೆಯಲ್ಪಡುವಂಥ ಸೇವಂತಿಗೆಯನ್ನು ಇಲ್ಲಿ ಬೆಳೆಯಲಾಗುತ್ತದೆ. ಮುಖ್ಯವಾಗಿ ಇಲ್ಲಿ ಹತ್ತಿರದಲ್ಲಿ ಬರುವಂಥ ಮಾರಣಕಟ್ಟೆ ಅನ್ನುವಂಥ ದೇವಸ್ಥಾನಕ್ಕೆ ಇಲ್ಲಿಂದ ಹೂವು ಸಮರ್ಪಿತವಾಗಬೇಕು ಅನ್ನೋ ಉದ್ದೇಶಕ್ಕೆ ಒಂದು ದೈವಿಕ ಭಾವನೆಯಿಂದಲೇ ಈ ಕೃಷಿಯನ್ನು ಮಾಡಲಾಗುತ್ತೆ. ವಾಣಿಜ್ಯ ಕೃಷಿ ಆಗಿದ್ದರೂ ಕೂಡ ಒಂದು ದೇವರಿಗೆ ಹೂವು ಸಮರ್ಪಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಇಲ್ಲಿ ಈ ಸೇವಂತಿಗೆಯನ್ನು ಬೆಳೆಸುವಂಥ ಪರಿಪಾಠ ಇದೆ. ಸಂಕ್ರಾಂತಿಯ ಪರ್ವಕಾಲದಲ್ಲಿ ಕುಂದಾಪುರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯುವ ವಾರ್ಷಿಕ ಜಾತ್ರೆ ಹಾಗೂ ಕೆಂಡ ಮಹೋತ್ಸವದಲ್ಲಿ ಬ್ರಹ್ಮಲಿಂಗೇಶ್ವರನಿಗೆ ಸೇವಂತಿಗೆ ಹೂ ಸಮರ್ಪಿಸುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರೋ ಸಂಪ್ರದಾಯ. ಹಳದಿ ಬಣ್ಣದ ಕಣ್ಮನ ಸೆಳೆಯುವ ಸುವಾಸನೆಯ ಸೇವಂತಿಗೆ ಈ ಜಾತ್ರೆ ನಡೆಸಲು ಬೇಕೇ ಬೇಕು. ತಲೆ ಮೇಲೆ ಹಣ್ಣು, ಕಾಯಿ ಹಾಗೂ ಹರಕೆ ಹೊತ್ತು ಸಾಗುವ ಭಕ್ತರ ಬುಟ್ಟಿಯಲ್ಲಿ ಸೇವಂತಿಗೆಗೆ ವಿಶೇಷ ಸ್ಥಾನವಿದೆ. ಬ್ರಹ್ಮಲಿಂಗೇಶ್ವರನಿಗೆ ಅತ್ಯಂತ ಪ್ರಿಯವಾದ ಹೂ ಎನ್ನಲಾಗುವ ಸೇವಂತಿಗೆ ಇಷ್ಟಾರ್ಥಗಳ ಈಡೇರಿಕೆಗೆ ಭಕ್ತರಿಂದ ಹರಕೆಯಾಗಿ ಸಮರ್ಪಣೆಯಾಗುತ್ತೆ. ಮಾರಣಕಟ್ಟೆ ಜಾತ್ರೆಗೆಂದೇ ಪ್ರತಿ ವರ್ಷ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿಕರು ಸೇವಂತಿಗೆ ಬೆಳೆಯುತ್ತಾರೆ. ಹೂವಿನ ಕೃಷಿಯೊಂದೆಡೆಯಾದರೆ ಹೂವಿನೊಂದಿಗೆ ಬೆಸೆದಿರುವ ಧಾರ್ಮಿಕ ನಂಬಿಕೆಯೇ ಸೇವಂತಿಗೆ ಬೆಳೆಯಲು ಪ್ರೇರಣೆ. ಈ ಭಾಗದಲ್ಲಿ ಸೇವಂತಿಗೆ ಅರಳಿದರೆ ಚಳಿಗಾಲ ಗಟ್ಟಿಯಾಗಿದೆ ಎನ್ನುವ ನಂಬಿಕೆಯೂ ಇದೆ. ಸೆಪ್ಟೆಂಬರ್ ಪ್ರಾರಂಭ ಮಾಡ್ತೀವಿ, ಜನವರಿಗೆ ಬರ್ತೇವೆ. ಯಾವ ಉದ್ದೇಶಕ್ಕೆ ಮಾಡ್ತೀರಿ? ಮಾರಣಕಟ್ಟೆ ದೇವರಿಗಂತಾನೆ ಮೊದ್ಲಿಂದನೂ ಮಾಡ್ಕೊ ಬಂದಿದ್ದು, ಹಾಗೆ ಮಾಡ್ತಾರೆ ಅಷ್ಟೇ. ಕುಂದಾಪುರ ತಾಲೂಕಿನ ಹೆಮ್ಮಾಡಿ, ಕಟ್ಟು, ಭಟ್ರಬೆಟ್ಟು, ಹೊಸಕಳಿ, ಹರೆಗೋಡು, ಸುಳ್ಸೆ, ಗುಡ್ಡೆಮನೆ, ದೇವಸ್ಥಾನ ಬೆಟ್ಟು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಹೆಮ್ಮಾಡಿ ಸೇವಂತಿಗೆ ಕೃಷಿ ಹೆಚ್ಚಾಗಿದೆ. ಗಾತ್ರದಲ್ಲಿ ಚಿಕ್ಕದಾದರೂ ನೋಡಲು ಆಕರ್ಷಕವಾಗಿರೋ ಹೆಮ್ಮಾಡಿ ಸೇವಂತಿಗೆ ಆಡು ಭಾಷೆಯಲ್ಲಿ ಹೆಮ್ಮಾಡಿ ಶಾಮಂತಿ ಅಂತಲೇ ಪ್ರಸಿದ್ಧಿ. ಸುಮಾರು 7 ತಿಂಗಳ ಪೋಷಣೆಯ ನಂತರ ಜನವರಿ 2ನೇ ವಾರದಲ್ಲಿ ಹೂ ಕಟಾವು ಆರಂಭವಾಗುತ್ತೆ. ಸಂಕ್ರಾಂತಿ ಹಬ್ಬದ ಮೊದಲ ದಿನ ಮೊದಲ ಹೂ ಕೊಯ್ಲನ್ನು ಬುಟ್ಟಿಯಲ್ಲಿ ತುಂಬಿಕೊಂಡು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನಿಗೆ ಅರ್ಪಿಸಿದ ಬಳಿಕವೇ ಉಳಿದ ಹೂವನ್ನು ಮಾರಾಟ ಮಾಡುವ ವಿಶಿಷ್ಟ ಸಂಪ್ರದಾಯ ಇಲ್ಲಿದೆ. ಮಾರಣಕಟ್ಟೆ ಜಾತ್ರೆಯ ಬಳಿಕ ಹೆಮ್ಮಾಡಿ ಸೇವಂತಿಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಯುವ ಜಾತ್ರೆ, ಉತ್ಸವ, ಕೆಂಡ ಮಹೋತ್ಸವ, ಕೋಲ ಮಾದರಿಯ ಧಾರ್ಮಿಕ ಕಾರ್ಯಕ್ರಮಗಳಿಗೆ ರವಾನೆಯಾಗುತ್ತೆ. ಆದರೆ ಹವಾಮಾನ ವೈಪರೀತ್ಯ, ಕಾರ್ಮಿಕರ ಕೊರತೆ ಸೇರಿದಂತೆ ಹಲವು ಕಾರಣಗಳಿಂದ ಸೇವಂತಿಗೆ ಬೆಳೆಗಾರರು ಆರ್ಥಿಕ ನಷ್ಟ ಅನುಭವಿಸುತ್ತಿದ್ದಾರೆ. ಇದರಿಂದ ಕೆಲ ಕೃಷಿಕರು ಸೇವಂತಿಗೆ ಬೆಳೆಯಿಂದ ವಿಮುಖರಾಗ್ತಿರೋದು ಕಂಡುಬರ್ತಿದೆ. ನಾವು ಸಾಧಾರಣ ಒಂದು 35 ವರ್ಷದ ಮೇಲೆ ಆಯಿತು ನಾವು ಸೇವಂತಿಗೆ ಮಾಡಲಿಕ್ಕೆ ಶುರು ಮಾಡಿ. ನಮ್ಮ ಮಾವನ ಕಾಲದಿಂದ ಮಾಡ್ತಿದ್ರು. ಆಗ ನಮಗೆ ಸ್ವಲ್ಪ ಬೆಳೆಯೋದು ಕಡಿಮೆ ಇತ್ತು. ಈಗ ಸ್ವಲ್ಪ ಆದಾಯಕ್ಕೆ ಕಂಪೇರ್ ಮಾಡಿ ಸ್ವಲ್ಪ ಜಾಸ್ತಿ ಎಲ್ಲ ಬೆಳೀತಾ ಇದ್ದಾರೆ. ಆದರೂ ಕೂಡ ನಾವು ಅಂದ್ಕೊಂಡಷ್ಟು ಬೆಳೆ ಒಂದೊಂದು ಸರಿ ತೆಗಿಲಿಕ್ಕೆ ಆಗೋದಿಲ್ಲ. ಚಳಿ ಜಾಸ್ತಿ ಇದ್ದರೆ ಆವಾಗ ಹೂ ಒಳ್ಳೆಯದು ಬರ್ತದೆ. ನಮಗೇನಂದರೆ ಇದು ಬೆಳೆ ನಮಗೆ 1-1.5 ತಿಂಗಳಲ್ಲೇ ಮುಗಿದು ಹೋಗ್ತದೆ. ಆಗ ನಮಗೇನಂದರೆ ಜನವರಿ 15ರೊಳಗೆ ಚಳಿಗೆ ಹೂ ಒಳ್ಳೇದು ಬಂದರೆ ಅದು ಒಂದು ಲಾಭ. ಹಬ್ಬದ ಒಳಗೆ ಜನವರಿ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನಿಗೆ ಭಾಳ ಪ್ರಿಯವಾದ ಹೂ ಇದಾದ್ದರಿಂದ ಆ ಟೈಮಲ್ಲಿ ನಮಗೆ ಹೂ ಸಿಕ್ಕರೆ ಒಂದು ಲಾಭ. ಅದು ಬಿಟ್ಟು ಬೇರೆ ಟೈಮಲ್ಲೆಲ್ಲ ಬಂದರೆ ಅಷ್ಟು ಲಾಭ ಇರೋದಿಲ್ಲ. ಮತ್ತು ಈಗ ಸ್ವಲ್ಪ ಗಿಡಗಳಿಗೂ ಕಾಯಿಲೆ ಎಲ್ಲ ಜಾಸ್ತಿ ಮೊದಲಿಗೆಲ್ಲ ಹೋಲಿಸಿದರೆ. ಒಟ್ಟಾರೆಯಾಗಿ ಮಾರಣಕಟ್ಟೆಯಲ್ಲಿ ಸೇವಂತಿಗೆ ಹೂವಲ್ಲ, ಭಕ್ತಿ, ಬದುಕು ಮತ್ತು ಬೆವರಿನ ಸಂಕೇತ. ಈ ಸಂಪ್ರದಾಯ ಉಳಿಯಬೇಕು ಅಂದರೆ ರೈತರಿಗೆ ಬೆಂಬಲವೂ ಅಷ್ಟೇ ಅಗತ್ಯವಿದೆ. ಇನ್ನಾದರೂ ಅತ್ಯಂತ ವಿಶೇಷವಾಗಿ ಬೆಳೆಯುವ ವಿಶೇಷ ರೀತಿಯ ಹೂವಿನ ಕೃಷಿ ಮುಂದಿನ ಪೀಳಿಗೆಗೂ ತಲುಪಬೇಕಾದ ಅಗತ್ಯತೆ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚಿನ ಮುತುವರ್ಜಿ ವಹಿಸಿ ಕೃಷಿಕರ ಬೆನ್ನಿಗೆ ನಿಲ್ಲಬೇಕು ಅನ್ನೋದೇ ನಮ್ಮ ಆಶಯ. ಅಂದರೆ ಈ ಬಾರಿ ಹವಾಮಾನ ವೈಪರೀತ್ಯ ಅಂತ ಹೇಳಿದ್ರೆ ಚಳಿ ಅಧಿಕವಾದ ಹಿನ್ನೆಲೆಯಲ್ಲಿ ಮೊದಲೇ ಇಲ್ಲಿ ಹೂವು ಅನ್ನುವಂಥದ್ದು ಫಸಲು ಇಳುವರಿ ಬಂದಿರುವಂಥದ್ದು. ಆದರೂ ಕೂಡ ಏನು ಜನವರಿ 14ರ ತನಕ ಇಲ್ಲಿ ಹೂವು ಕಟಾವು ಮಾಡಲಿಕ್ಕೆ ಸಿಗ್ತದೆ ಅನ್ನುವಂಥದ್ದು ಕೂಡ ಕೃಷಿಕರು ಹೇಳ್ತಿರುವ ಮಾತು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್.
ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.